ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎನ್ಕೆ ಆಸ್ಪತ್ರೆ. ಡಾಕ್ಟರ್ ಆರಿಫ್ ರಜಾ ಅಹ್ಮದ್, ಎಂಬಿಬಿಎಸ್, ಎಂಎಸ್, ಎಂಸಿಎಚ್. 13 ವರ್ಷಗಳ ಅನುಭವ ಹೊಂದಿರುವ ಖ್ಯಾತ ಗ್ಯಾಸ್ಟ್ರೋ ಮತ್ತು ಲಿವರ್ ಶಸ್ತ್ರಚಿಕಿತ್ಸಕರಾಗಿದ್ದು, ಜಠರ, ಯಕೃತ್ ಮತ್ತು ಅಗ್ನ್ಯಾಶಯ ಸಂಬಂಧಿತ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣತಿ ಹೊಂದಿದ್ದಾರೆ. ಕಲಬುರಗಿ ನಗರದ ಜಾಫರಾಬಾದ್ ಕ್ರಾಸ್ ರಿಂಗ್ ರೋಡ್ನಲ್ಲಿರುವ ಎನ್ಕೆ ಆಸ್ಪತ್ರೆ, ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಹಾಗೂ ಅತ್ಯಾಧುನಿಕ 200 ಹಾಸಿಗೆಗಳ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ. ರೋಗಿ ಕೇಂದ್ರಿತ ಸೇವೆ, ಆಧುನಿಕ ತಂತ್ರಜ್ಞಾನ, ನೈತಿಕ ವೈದ್ಯಕೀಯ ಪದ್ಧತಿ ಹಾಗೂ ಅನುಭವಿ ವೈದ್ಯರ ತಂಡದ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವುದು ನಮ್ಮ ಧ್ಯೇಯವಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹ್ಮದ್ ತಿಳಿಸಿದ್ದಾರೆ. ಲೈಫ್ ಸಪೋರ್ಟ್ ಸೌಲಭ್ಯಗಳು, ಅತ್ಯಾಧುನಿಕ ಐಸಿಯು, ಡಯಾಲಿಸಿಸ್, ಸಿಟಿ ಸ್ಕ್ಯಾನ್, ಎಂಆರ್ಐ, ರಕ್ತನಿಧಿ, ಇಆರ್ಸಿಪಿ ಸೇರಿದಂತೆ ಅನೇಕ ಸುಧಾರಿತ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ. ಎನ್ಕೆ ಆಸ್ಪತ್ರೆಯ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ತುರ್ತು ಚಿಕಿತ್ಸಾ ಸೇವೆಗಳು. ಆಸ್ಪತ್ರೆಯಲ್ಲಿ 24x7 ತುರ್ತು ಚಿಕಿತ್ಸಾ ವಿಭಾಗ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತಿದ್ದು, ತುರ್ತು ವೈದ್ಯಕೀಯ ವಿಭಾಗದಲ್ಲಿ ಪರಿಣತಿ ಹೊಂದಿರುವ ವೈದ್ಯರ ತಂಡವು ದಿನದ 24 ಗಂಟೆಯೂ ಸೇವೆಗೆ ಲಭ್ಯವಿರುತ್ತದೆ. ಅಪಘಾತ, ಹೃದಯಾಘಾತ, ಪಾರ್ಶ್ವವಾಯು ಹಾಗೂ ಇತರ ತುರ್ತು ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿರ್ವಹಿಸಲು ಆಸ್ಪತ್ರೆಯು ಸಂಪೂರ್ಣ ಸಜ್ಜಾಗಿದೆ. ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳ ಆರೈಕೆಗಾಗಿ ಆಸ್ಪತ್ರೆಯಲ್ಲಿ ವಿಶೇಷ ವೈದ್ಯಕೀಯ ತೀವ್ರ ನಿಗಾ ಘಟಕ, ಎಂಐಸಿಯು ಕಾರ್ಯನಿರ್ವಹಿಸುತ್ತಿದ್ದು, ಅನುಭವಿ ಕ್ರಿಟಿಕಲ್ ಕೇರ್ ವೈದ್ಯರ ತಂಡವು ವೆಂಟಿಲೇಟರ್, ಲೈಫ್ ಸಪೋರ್ಟ್ ಹಾಗೂ ಇತರೆ ಸುಧಾರಿತ ಚಿಕಿತ್ಸಾ ವ್ಯವಸ್ಥೆಗಳ ಮೂಲಕ ರೋಗಿಗಳ ಆರೈಕೆಯನ್ನು ನಿರ್ವಹಿಸುತ್ತಿದೆ. ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರತ್ಯೇಕ ಅನಸ್ಥೇಷಿಯಾ ತಂಡ ಕಾರ್ಯನಿರ್ವಹಿಸುತ್ತಿದ್ದು, ಶಸ್ತ್ರಚಿಕಿತ್ಸೆಗೊಳಗಾಗುವ ರೋಗಿಗಳ ಸುರಕ್ಷತೆ ಮತ್ತು ಆರೈಕೆಯನ್ನು ಖಚಿತಪಡಿಸುತ್ತದೆ. ಎನ್ಕೆ ಆಸ್ಪತ್ರೆಯ ಹೆಮ್ಮೆಯ ವಿಶೇಷತೆ ಎಂದರೆ ಸಿಆರ್ಆರ್ಟಿ, ಕಂಟಿನ್ಯೂಸ್ ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ ಯಂತ್ರ ಲಭ್ಯತೆ. ತೀವ್ರ ಮೂತ್ರಪಿಂಡ ವೈಫಲ್ಯ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ಗಂಭೀರ ರೋಗಿಗಳಿಗೆ ಜೀವರಕ್ಷಕ ಚಿಕಿತ್ಸೆಯಾದ ಈ ವ್ಯವಸ್ಥೆ ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿ ಎನ್ಕೆ ಆಸ್ಪತ್ರೆಯಲ್ಲೇ ಲಭ್ಯವಿದೆ ಎಂದು ಹೇಳಿದರು. ಇದಲ್ಲದೆ ಆಸ್ಪತ್ರೆಯಲ್ಲಿ ಇನ್ಹೌಸ್ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸ್ಕ್ಯಾನ್ ಸೌಲಭ್ಯಗಳು ಲಭ್ಯವಿದ್ದು, ರೋಗಿಗಳು ಬೇರೆಡೆಗೆ ತೆರಳುವ ಅವಶ್ಯಕತೆ ಇಲ್ಲದೆ ಎಲ್ಲಾ ಸುಧಾರಿತ ರೋಗನಿರ್ಣಯ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಬಹುದು. ಡಯಾಲಿಸಿಸ್, ರಕ್ತನಿಧಿ, ಇಆರ್ಸಿಪಿ, ತುರ್ತು ಚಿಕಿತ್ಸಾ ಸೇವೆಗಳು, ಕ್ರಿಟಿಕಲ್ ಕೇರ್, ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ ಸೇರಿದಂತೆ ಸಮಗ್ರ ಆರೋಗ್ಯ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ಮೂಲಕ ಎನ್ಕೆ ಆಸ್ಪತ್ರೆಯು ಕಲ್ಯಾಣ ಕರ್ನಾಟಕದ ಜನತೆಗೆ ವಿಶ್ವಾಸಾರ್ಹ ಆರೋಗ್ಯ ಸೇವಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹ್ಮದ್ ತಿಳಿಸಿದ್ದಾರೆ. ನಮ್ಮ ತಜ್ಞ ವೈದ್ಯರ ತಂಡ: ಡಾಕ್ಟರ್ ಝೀಶಾನ್ ಅಲಿ, ಡಾಕ್ಟರ್ ವೀರೇಶ್ ಗೂಡಿ, ಡಾಕ್ಟರ್ ಮಹಾಲಿಂಗಂ, ಡಾಕ್ಟರ್ ಶ್ರುತಿಕಾ, ಡಾಕ್ಟರ್ ಮೊಹಮ್ಮದ್ ತೈಫ್ ಬೆಂಗಡಗೇರಿ, ಡಾಕ್ಟರ್ ವಿವೇಕ್ ಪಾಟೀಲ್, ಡಾಕ್ಟರ್ ರೆಹಮಾನ್ ಹೈದರ್, ಡಾಕ್ಟರ್ ಉದಯ ಕುಮಾರ್. ಹಾಸ್ಪಿಟಲ್ ಎನ್ಕೆ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಸುಮಾರು ಇನ್ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ. ಯೂರೋಲಜಿಸ್ಟ್ ಡಾಕ್ಟರ್ ತಾಯಬ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್ and diabetologist and physician Dr. Viresh Godi and orthopedician Dr. Mahalingam and Dr. Zafar. ಈ ಟೀಮ್ ಇಂದ ನಾವು ಇನ್ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದಾರ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ಹೌಸ್ ಡಾಕ್ಟರ್ಸ್ ಅದಾರ. ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ಇಡಿ ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್. ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್, ಇನ್ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ಹೌಸ್ ಸಿಟಿ ಸ್ಕ್ಯಾನ್, MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ಹೌಸ್ ಕ್ಯಾಥ್ಲಾಬ್ 3-4 ಮಂತ್ಸ್ ನಲ್ಲಿ ನಾವು ಮಾಡ್ತಾ ಇದೀವಿ. ಸೆಕೆಂಡ್, ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ ಎಕ್ವಿಪ್ಡ್ ಇದೆ ಅಂಡ್ ನಮ್ ಮೇನ್ ಇಂಟೆನ್ಷನ್ ಎನ್ಕೆ ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅಂಡ್ ಕೆಲವು ಮಷೀನ್, ಫಾರ್ ಎಕ್ಸಾಂಪಲ್ CRRT ಮಷೀನ್ ಅಂತ ಹೇಳ್ತೀವಿ ನಾವು, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಈ ರೀಜನ್ ಅಲ್ಲಿ ಎಲ್ಲಿ ಇಲ್ಲ. ಆಕ್ಚುಲಿ ಸೀದಾ ಬೆಂಗಳೂರು ಇಲ್ಲ ಅಂದ್ರೆ ಹೈದರಾಬಾದ್ ನಲ್ಲಿ ಇದೆ, ಇವನ್ ನಾಟ್ ಇನ್ ಶೋಲಾಪುರ್. ಅದರಲ್ಲಿ ಏನು ಯಾವಾಗ ಹಚ್ತೀರ ಅಂದ್ರೆ ಪೇಷಂಟ್ ಸೆಪ್ಟಿಕ್ ಶಾಕ್ ಇದೆ, ಬಹಳ BP ಲೋ ಇದೆ, ಡಯಾಲಿಸಿಸ್ ಹಚ್ಲಕ್ಕೆ ಆಗಲ್ಲ, ಯಾಕಂದ್ರೆ ಮತ್ತೆ ಪೇಷಂಟ್ BP ತೆಳಗೆ ಹೋಗ್ತಾವ್. ಸೊ ಕಂಟಿನ್ಯೂಸ್ ರಿಪ್ಲೇಸ್ ಸ್ಲೋಲಿ ನಾವು ಹಚ್ಚಬಹುದು, ರಿಕವರಿ ಆಗ್ಬಹುದು ಪೇಷಂಟ್. ಮತ್ತು ಲೇಸರ್ ಮಷೀನ್ ಅದ, ಮತ್ತು UDS ಅಂತ ಯೂರೋಡೈನಾಮಿಕ್ ಸ್ಟಡಿ ಅಂತ ಒಂದು ಟೆಸ್ಟ್ ಇದೆ, ಎಲ್ಲಿಲ್ಲ. ಸೊ ಯೂರೋಡೈನಾಮಿಕ್ ಸ್ಟಡಿ ಮಾಡಿ ನಾವು ಪ್ರೋಸ್ಟೇಟ್ ಸರ್ಜರಿ ಡಿಸೈಡ್ ಮಾಡಬಹುದು, ಅದು ಒಂದಿದೆ. ಸೆಕೆಂಡ್, ಮೆಡಿಕಲ್ ಗ್ಯಾಸ್ಟ್ರೋನಲ್ಲಿ ನಾವು ಅಡ್ವಾನ್ಸ್ ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಅಲಾಂಗ್ ವಿತ್ ದಟ್ ERCP ಮಷೀನ್, ವೆಲ್ ಎಕ್ವಿಪ್ಡ್ ERCP ಮಷೀನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅದಾವ್. ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಆಲ್ ಗ್ಯಾಸ್ಟ್ರೋ ಪ್ಯಾಕೇಜ್. ಆಲ್ಮೋಸ್ಟ್ ಆಲ್ ಏನೇನು ಸ್ಕೀಮ್ ಅದ ದುನಿಯಾನಲ್ಲಿ ಎಲ್ಲ ಅಪ್ಲೈ ಮಾಡಿವಿ ಅಂಡ್ ಆಲ್ ದಿ ಇನ್ಶೂರೆನ್ಸಸ್ ಎಂಪ್ಯಾನಲ್ಮೆಂಟ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಇನ್ ಅನದರ್ 15-20 days. ಎಲ್ಲ ಆಗ್ತಾ ಇದೆ, ಪೇಪರ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡಿವಿ. ನಮ್ ಗ್ಯಾಸ್ಟ್ರೋ ಅಂತ ಕಂಪ್ಲೀಟ್ ಆಗಿದೆ.
ನಮ್ ಗ್ಯಾಸ್ಟ್ರೋ ಸ್ಟಾರ್ಟ್ ಮಾಡಬಹುದು. ಈಗ ಚಾರ್ಜಸ್, ಈಗ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸ್ವಲ್ಪ ಡೌಟ್ ಬರ್ತಾ ಇದೆ ಮಂದಿವರಿಗೆ. ಆ ತರ ಏನಿಲ್ಲ, ಏನ್ ನಾರ್ಮಲ್ ಚಾರ್ಜಸ್ ಒ ಬಿ ಟಿ ಚಾರ್ಜಸ್ ಇದೆ ಅದೇ ಇದೆ, ಮತ್ ಸರ್ಜರಿ ಮತ್ ಒ ಪಿ ಡಿ ಐ ಪಿ ಡಿ ಚಾರ್ಜಸ್ ಅದೇ ಇದೆ. ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ ಕಾರ್ಪೊರೇಟ್ ತರ ಇದೆ, ಬೆಂಗಳೂರು ಹೈದರಾಬಾದ್ ಕಾರ್ಪೊರೇಟ್ ತರ. ಆಕ್ಚುಲ್ ಹೇಳಿದ್ರೆ ಈಗ ಅವೈಲೇಬಲ್ ಹಾಸ್ಪಿಟಲ್ ಗುಲ್ಬರ್ಗಾನಲ್ಲಿ ಏನಿದೆ ಅಲ್ಲ ಅದರದ್ದು ಕಡಿಮೆ ಇದೆ, ರೂಮ್ ರೆಂಟ್ ಮತ್ತು ಐಸಿಯು ರೆಂಟ್. ಅಪಾರ್ಟ್ ಫ್ರಮ್ ಆರ್ಥೋಪೆಡಿಕ್ಸ್, ಲಾಂಗ್ ಬೋನ್ಸ್ ಏನ್ ಟ್ರಾಮಾನಲ್ಲಿ ಫ್ರಾಕ್ಚರ್ ಆತಾವು, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈಗ ಡಾಕ್ಟರ್ ಮಹಾಲಿಂಗಂ ಸ್ಪೈನ್ ಸರ್ಜನ್ ಅದಾರ, ಅವ್ರು ಸ್ಪೈನ್ ಸರ್ಜರಿ ಮಾಡ್ತಾರ. ಮತ್ ಡಾಕ್ಟರ್ ಜಫರ್ ಅದಾರ, ಅವರು ನೀ ಸರ್ಜರಿ, ನೀ ರಿಪ್ಲೇಸ್ಮೆಂಟ್, ಅವ್ರು ಹೇಳ್ತಾರ ಪ್ರಕಾರ ಲಿಗಾಮೆಂಟ್ ಟಿಯರ್, ಮಿನಿಸ್ಕಲ್ ಟಿಯರ್ ಅದು ಎಲ್ಲ ರಿಪೇರ್ ಮಾಡ್ತಾವ್, ಶೋಲ್ಡರ್ ಸರ್ಜರಿ ಮಾಡ್ತಾವ್. ಸೊ ಅದು ಕೂಡ ಸ್ಪೆಷಲಿಸ್ಟ್ ಅದಾವ. ಆರ್ಥೋಪೆಡಿಕ್ ಸಬ್ ಸ್ಪೆಷಾಲಿಟಿ ಎಲ್ಲ ಇದೆ, ಮತ್ತು ಅದು ಸ್ಕೋಪ್ ಏನ್ ಬೇಕಲ್ಲ ಅದು ಕೂಡ ಇದೆ. ನಾವು ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಥ್ಲಾಬ್ ಇನ್ ಅನದರ್ 1-3 months. ಕ್ಯಾಥ್ಲಾಬ್ ನಲ್ಲಿ ನಾವು ಬರೀ ಕಾರ್ಡಿಯಾಕ್ ಇಲ್ಲ, ನ್ಯೂರಾಲಜಿ ಅಂದ್ರೆ ಬ್ರೇನ್ ಹೋಗ್ಬಹುದು, ರಕ್ತ ಸಿಸ್ಟಮ್ ಇಂದ ಬ್ರೇನ್ ನಲ್ಲಿ, ಕಾರ್ಡಿಯಾಕ್ ನಲ್ಲಿ, ಮತ್ತೆ ಹೊಟ್ಟೆನಲ್ಲಿ, ಕಾಲ್ನಲ್ಲಿನೂ ಹೋಗ್ಬಹುದು. ಆ ತರ ನಮ್ ಕಡೆ ಡಾಕ್ಟರ್ಸ್ ಅವೇಟಿಂಗ್ ಇದೆ, 3-4 months ನಲ್ಲಿ ಬರ್ತಾ ಇದ್ದಾರೆ. ಸರ್ವಿಸಸ್ ನಲ್ಲಿ ನಮ್ದು ಒಳ್ಳೆ ಸರ್ವಿಸಸ್ ಇದೆ, ಇಲ್ಲ ಅಂತ ಇಲ್ಲ. ಸೆಕೆಂಡ್, ಇಕ್ವಿಪ್ಮೆಂಟ್ ಗ್ಯಾಜೆಟ್ಸ್ ಏನ್ ಬೇಕು, ಹೈ ಕಾರ್ಡಿಯಾಕ್ ಮಾನಿಟರಿಂಗ್ಸ್, ವೆಂಟಿಲೇಟರ್, ವೆಂಟಿಲೇಟರ್, ಹೈ ಅಂಡ್ ವೆಂಟಿಲೇಟರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವ. ಸೊ ವಿ ಕ್ಯಾನ್ ಟೇಕ್ ಚಾರ್ಜ್, ವಿ ಕ್ಯಾನ್ ನೋ, ಕಡಿಮೆ ಇದೆ, ಬಹಳ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್. ಯು ಕ್ಯಾನ್ ಕಂಪೇರ್ ದಟ್, ಇಟ್ಸ್ ಕಡಿಮೆ ಇದೆ. ನಾನು ಉದಯ್ ಖಸ್ಗೆ ಅಂತೇಳಿ, ಇನ್ಚಾರ್ಜ್ ಎಮರ್ಜೆನ್ಸಿ ಮೆಡಿಸಿನ್ NK ಹಾಸ್ಪಿಟಲ್, ತುರ್ತು ಚಿಕಿತ್ಸಾ ವಿಭಾಗ. ಈಗ ಎಲ್ಲ ಹಾಸ್ಪಿಟಲ್ದಾಗ ನೋಡ್ರಿ, ಈಗ ಎಕ್ಸಾಂಪಲ್ ಕೊಡ್ತೀನಿ. ಎನಿ ಪೇಷಂಟ್ ಬಂದ ತಕ್ಷಣ ಫಸ್ಟ್ ಐಸಿಯುಲಿಂದ ಡಾಕ್ಟರ್ ಬರ್ತಾರೆ, ಅಥವಾ ಯಾರೋ ಒಬ್ಬರು ಫಸ್ಟ್ ಇನಿಷಿಯಲಿ ನರ್ಸಿಂಗ್ ಸ್ಟಾಫ್ ಅಟೆಂಡ್ ಆಗ್ತಾರೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಮತ್ತೆ ಇಂಟುಬೇಷನ್ ಟೈಮ್, ಇನ್ನೂ ಒಂದು ಸ್ವಲ್ಪ ಎನಿವೆ ಮ್ಯಾಗ ICU ಡಾಕ್ಟರ್ಸು ಬಿಸಿ ಇದ್ರಂದ್ರೆ ಕೆಳಗೆ ಪೇಷಂಟ್ ನೋಡೋ ಡಿಲೇ ಆಗ್ತೈತಿ. ಸೊ ದಟ್ ಈಸ್ ಗೋಲ್ಡನ್ ಅವರ್ ಅಂತಾರೆ, ಫಸ್ಟ್ 1 hour. ಸೊ ದಟ್ ವಿಲ್ ಬಿ ಮಿಸ್ಸಿಂಗ್. ಸೊ ದಟ್ 1 hour ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಫೌಂಡರ್ ಆದ ಆರಿಫ್ ರಾಜಾ ಅವರು ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ ದೇ ಹ್ಯಾವ್ ಕೆಪ್ಟ್ ಸಪರೇಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂಡ್ ಸಪರೇಟ್ ಕನ್ಸಲ್ಟೆಂಟ್ ಹೂ ಆರ್ ಟ್ರೈನ್ಡ್ ಮೇನ್ಲಿ ಇನ್ ಎಮರ್ಜೆನ್ಸಿ ಮೆಡಿಸಿನ್. ಸೊ ICU ಟೀಮ್ ಬಿಟ್ಟು ನಾವು 5 members ಟೀಮ್ ಇದೆ ಎಮರ್ಜೆನ್ಸಿ ಮೆಡಿಸಿನ್. ಎಲ್ಲರೂ ದೇ ಹ್ಯಾವ್ ಡನ್ ದೇರ್ MD ಕೋರ್ಸ್ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಅಂಡ್ ಪೋಸ್ಟ್ MD ಅಟ್ಲೀಸ್ಟ್ 5 years ಎಕ್ಸ್ಪೀರಿಯನ್ಸ್. ನಂಗೆ 9 years ಎಕ್ಸ್ಪೀರಿಯನ್ಸ್, ನಮ್ಮ ಜೂನಿಯರ್ಸ್ 8 years. ಸೊ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇದ್ದವ್ರು. ಸೊ ದಟ್ ಏನಾಗ್ತೈತಪ್ಪ ಅಂದ್ರೆ, ಇದು ಆಕ್ಸಿಡೆಂಟ್ ಆಗಿರ್ಲಿ, MI ಆಗಿರ್ಲಿ, ಹಾರ್ಟ್ ಅಟ್ಯಾಕ್ ಆಗಿರ್ಲಿ, ಅಥವಾ ಸ್ಟ್ರೋಕ್ ಆಗಿರ್ಲಿ, ಹಾವು ಕಡಿತ ಆಗಲಿ, ಪಾಯ್ಸನಿಂಗ್ ಆಗಲಿ, ಫಸ್ಟ್ 1 hour ಈಸ್ ವೆರಿ ಗೋಲ್ಡನ್ ಅವರ್. ನೀವು ಆ 1 hour ಮಿಸ್ ಆಯ್ತಂದ್ರೆ ಇವನ್ ICUದವರು ಏನು ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, 1 golden hour. ಸೊ ಅದಕ್ಕಾಗಿ ಅವರು ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾಫ್ ತಂದಾರೆ. ಸೊ ಇಡೀ ಗುಲ್ಬರ್ಗದಾಗ ಎನಿ ಪ್ರೈವೇಟ್ ಹಾಸ್ಪಿಟಲ್ ದೇ ಡೋಂಟ್ ಹ್ಯಾವ್ ಎನಿ ಎಮರ್ಜೆನ್ಸಿ ಮೆಡಿಸಿನ್. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ NK ಹಾಸ್ಪಿಟಲ್. ಸೊ ಬೇರೆ ಕಡೆ ಹೋದ್ರೆ ನೋಡ್ತಾರೆ, ಬಟ್ ಯು ವಿಲ್ ನಾಟ್ ಗೆಟ್ ಅ ಕನ್ಸಲ್ಟೆಂಟ್. ಸೊ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಅವರು ಇರ್ತಾರೆ. ಕನ್ಸಲ್ಟೆಂಟ್ ಅಂತ ಸಿಗ್ಬೇಕಂದ್ರೆ ಎಮರ್ಜೆನ್ಸಿದಾಗೆ ಇಲ್ಲಿ ಒಂದೇ ಕಡೆ. ಸೊ ಹಾಗಾಗಿ ಆಮೇಲೆ ದಿಸ್ ಈಸ್ ಅಬೌಟ್ ಮ್ಯಾನ್ ಪವರ್. ಕಮಿಂಗ್ ಟು ಇಕ್ವಿಪ್ಮೆಂಟ್ ಅಂಡ್ ಲ್ಯಾಬ್. ಸೊ ಎನಿ ಲ್ಯಾಬ್ ಇನ್ವೆಸ್ಟಿಗೇಷನ್ ವಿಲ್ ಟೆಲ್ ಇಟ್ ಈಸ್ ದೇರ್, 10 minutes ಅಲ್ಲಿ ರಿಪೋರ್ಟ್ ಬರ್ತೈತಿ. ಬೇರೆ ಕಡೆ ಫಾರ್ ಎಕ್ಸಾಂಪಲ್ MI ಇರ್ತದೆ, ಕನ್ಫ್ಯೂಷನ್ ಇರ್ತೈತೆ, ಅವಾಗ ECG ಚೇಂಜಸ್ ಇರ್ತೈತಿ, ಡ್ರಾಪ್ ಬೇಕಾಗ್ತೈತಿ. ಸೊ ಅವಾಗ 1 hour ಅಲ್ಲೇ ಡಿಲೇ ಆಯ್ತಂದ್ರೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಬ್ಬೊಬ್ರು ಬೇರೆ ಕಡೆ ಕಳಿಸ್ತಾರೆ. ಬಟ್ ಇಲ್ಲಿ ಇನ್ ಹೌಸ್ ಇದೆ. ಸೊ ವಿತಿನ್ 10 minutes ವಿಲ್ ಗೆಟ್ ದ ರಿಸಲ್ಟ್. CT ಇನ್ ಹೌಸ್ ಇದೆ, ನೋವೇರ್ ಇಟ್ ಇಸ್ ದೇರ್ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್. ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಈಗ ಏನಾಗ್ತೈತಿ, ಒಂದೊಂದ್ಸಲ ಓಕೆ ಡ್ರಾಪ್ ಏನು ಮಾರ್ಜಿನ್ ಬರ್ತೈತಿ, ಎಕೋ ಮಾಡಿ ನೋಡ್ಬೇಕಾಗ್ತೈತಿ. ಸೊ ದಟ್ ಈಸ್ ಬೆಡ್ ಸೈಡ್ ಎಕೋ. ಸೊ ಆಲ್ equipments, so any equipment you ask, it is there in the NK emergency medicine separately, not like combine. Illa ನಾವು ICU ಲಿಂದ ತರ್ಸ್ತೇವೆ ಇಲ್ಲ, they have kept dedicatedly for emergency medicine. I feel this is one of the best emergency medicine department in all over North Karnataka. So I hope if you take the advantage of this hospital, patient 100% improvement ಇರ್ತದೆ, guarantee. ಯಾಕಂದ್ರೆ advantage is consultant is available. So any emergency, either from birth till 99, any emergency will handle. So everyone is trained. Like ಇಲ್ರಿ ಮಕ್ಕಳು ಬಂದ್ರೆ ನೋಡಲ್ಲ ನಾವು, ಮುದುಕರು ಅಂದ್ರೆ ಏಜ್ ರಿಲೇಟೆಡ್ ಇದ್ರು ಇಲ್ಲ. ಎನಿ ಎಮರ್ಜೆನ್ಸಿ ಫ್ರಮ್ 0 to death. ಆರಿಫ್ ರಾಜಾ, he is very goal oriented ಅದರ್. ಸೊ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ವರ್ಕ್ ವಿತ್ ಅದರ್ ಹಾಸ್ಪಿಟಲ್, ನೀವು ನೋಡಿರ್ತೀರಿ. ಸೊ ಒಂದು ಮೇಜರ್ ಹಾಸ್ಪಿಟಲ್ಸ್ ನಾನು ಮಾತಾಡೀನಿ, ಇನಿಷಿಯಲಿ ಏನಾಗಿರ್ತೈತಿ ತಗೊಂತಾರೆ, ಆಮೇಲೆ ಪೇಷಂಟ್ ಡೌನ್ ಫಾಲ್ ಆಗ್ತೈತಿ, ಬಿಡ್ತಾರೆ ಇಲ್ಲ. ಸೊ ವಿ ಹ್ಯಾವ್ ಬಿಫೋರ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್, ಆಲ್ ದೋಸ್ ಥಿಂಗ್ಸ್. ಸೊ he is fully in support irrespective of patient input ಆಗಲಿ ಏನೇ ಆಗಲಿ. ಟಿಲ್ ದಿಸ್ ಹಾಸ್ಪಿಟಲ್ 100 years ಇದ್ರೂ 100 years ವಿಲ್ ಬಿ. ಈಗ ಸ್ಪೈನ್ ಸರ್ಜರಿ ತುಂಬಾ ಜನಕ್ಕೆ ಬ್ಯಾಕ್ ಪೇನ್ ಅಂತ ಇರುತ್ತೆ, ನೆಕ್ ಪೇನ್ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬಾ ಕಡೆ ಹೋಗ್ತೀರಾ, ಒಂದು ಫಿಸಿಯೋಥೆರಪಿಸ್ಟ್ ಇಂದ ಇಟ್ಕೊಂಡು ಸ್ಪೈನ್ ಸರ್ಜನ್ ಅವರು ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗಿ ಒಂದು ಬ್ಯಾಕ್ ಪೇನ್
ಬ್ಯಾಕ್ ಪೇನ್ ಇಂದ ಸೋರ್ಸ್ ಆಫ್ ಬ್ಯಾಕ್ ಪೇನ್ ಯು ಶುಡ್ ನೋ. ಅದು ಕರೆಕ್ಟ್ ಆಗಿ ಗೊತ್ತಾಗೋದು MRI ಆದ್ಮೇಲೆ, ಡಾಕ್ಟರ್ ನೋಡಿದ್ಮೇಲೆ, ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಸ್ಪೈನ್ ಸರ್ಜನ್, ಸ್ಪೆಷಲ್ ಆಗಿ ಟ್ರೈನ್ಡ್ ಆಗಿರೋ ಸ್ಪೈನ್ ಸರ್ಜನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಟ್ರೀಟ್ ಮಾಡಕ್ ಬರಲ್ಲ. ಸೊ ಯು ಶುಡ್ ನೋ ದ ಸೋರ್ಸ್ ಆಫ್ ಪೇನ್, ಎಲ್ಲಿಂದ ಬರ್ತಾ ಇದೆ, ಅದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಸ್ಪೈನ್ ಸರ್ಜರಿ ಅಂತ ಅನ್ಕೊಂಡ್ರೆ ತುಂಬಾ ಜನಕ್ಕೆ ಒಂದು ಅದ್ರ ಬಗ್ಗೆ ಒಂದು ಭಯ, ಅದ್ರ ಬಗ್ಗೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂದ್ರೆ ಸ್ಪೈನ್ ಸರ್ಜರಿ ಮಾಡ್ಕೊಂಡ್ರೆ ಪ್ಯಾರಲೈಸ್ ಆಗುತ್ತೆ ಅಂತ ಕೆಲವೊಬ್ರಿಗಿದೆ. ಆಮೇಲೆ ಅದು ಮತ್ತೆ ಇದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ ನೋವು ಅಂತ ಕೆಲವೊಬ್ರಿಗಿದೆ. ಅದಾದ್ಮೇಲೆ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಆಗುತ್ತೆ ಅಂತ ಕೆಲವೊಬ್ರಿಗೆ ಇದೆ. ಈಗ ಅದು ಎಲ್ಲ ಮುಂಚೆ ಒಂದು 20 ರಿಂದ 30 ವರ್ಷ ಹಿಂದೆ ಮಾತಿದು. ಈಗ ಟೆಕ್ನಾಲಜಿ ಮತ್ತೆ ಇದು ಮೆಡಿಕಲ್ ಟೆಕ್ನಾಲಜಿ ಮತ್ತೆ ಎಲ್ಲ ಇಕ್ವಿಪ್ಮೆಂಟ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ನಾವು ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ವಿ, ಈಗ ಮಾಡ್ತೀವಿ ಕೆಲವೊಂದು ಇಂಡಿಕೇಶನ್ಸ್ ಅಲ್ಲಿ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗ್ ಮುಂದೆ ಬಂದಿದೆ, ಎಂಡೋಸ್ಕೋಪಿ ಮತ್ತೆ ಇನ್ವೆಸಿವ್ ಟೆಕ್ನಿಕ್ಸ್ ಇಂದ ಮಾಡ್ಬೋದು. ಅಂದ್ರೆ ದೊಡ್ಡ ಗಾತ್ರದ ಒಂದು ಗಾಯ ಮಾಡೋದು ಬೇಕಾಗಿಲ್ಲ ಓಪನ್ ಸರ್ಜರಿ ಮಾಡಕ್ಕೆ. ಸೊ ಅದಕ್ಕೆ ನಮಗೆ ಬೇಕಂತ ಇಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಹಾಸ್ಪಿಟಲ್ ಆ ಇಕ್ವಿಪ್ಮೆಂಟ್ಸ್ ಎಲ್ಲ ತರ್ತಾ ಇದೀವಿ. ಆ ಇಕ್ವಿಪ್ಮೆಂಟ್ಸ್ ಇಂದ ನಾವು ಈ ಮಿನಿಮಲಿ ಇನ್ವೇಸಿವ್ ಮತ್ತೆ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು MRI ಎಲ್ಲ ಮಾಡಿಸ್ಕೊಂಡು ಬರ್ತಾರೆ, ಇಲ್ಲಿ ತೊಂದರೆ ಇದೆ ಅಂದಮೇಲೆ ಅದನ್ನ ನಾವು ಒಂದು ಸಣ್ಣ ಗಾತ್ರದ ಒಂದು 1 mm 1 ಸೆಂಟಿಮೀಟರ್ ಕೆಳಗಡೆ ಇರುತ್ತೆ ಇನ್ಸಿಷನ್. ಅದರಿಂದನೇ ನಾವು ಡೈರೆಕ್ಟ್ ಆಗಿ ಹೊರಗಡೆ ಸ್ಕೋಪ್ ಹಾಕಿ, ಈಗ ನಾವು ಮುಂಚೆ ಹರ್ನಿಯಾ ಸರ್ಜರಿ ಮತ್ತೆ ಇದು ಅಬ್ಡೊಮೆನ್ ನಲ್ಲಿ ಇದು ಅಪೆಂಡಿಕ್ಸ್ ಸರ್ಜರಿ ಅವ್ರು ಏನ್ ಮಾಡ್ತಿದ್ವಿ, ಓಪನ್ ಆಗಿ ಮಾಡ್ತಿದ್ರು. ಈಗೆಲ್ಲ ಎಂಡೋಸ್ಕೋಪ್ ಥ್ರೂ ಮಾಡ್ತಿದ್ದಾರೆ. ಅದೇ ತರ ಸ್ಪೈನಲ್ ಕೂಡ ಎಂಡೋಸ್ಕೋಪ್ ಅಲ್ಲಿ ಮಾಡ್ತೀವಿ. ಸರಿನಾ? ಸೊ ಇದು ಜನಕ್ಕೆ ಗೊತ್ತಾಗಬೇಕು ಇದ್ರ ಬಗ್ಗೆ. ಏನಂದ್ರೆ ಇದರಿಂದ ಕಾಂಪ್ಲಿಕೇಶನ್ ಜಾಸ್ತಿ ಇರಲ್ಲ. ಪೇಷಂಟ್ ಬರ್ತಾರೆ, ಆ ದಿನ ಸರ್ಜರಿ ಆಗುತ್ತೆ, ನೆಕ್ಸ್ಟ್ ದಿನ ಮನೆಗೆ ಕಳಿಸ್ಬೋದು. ಅಥವಾ ಜಾಸ್ತಿ ಇದ್ರೆ 1 ದಿನ 2 ದಿನ ಅಷ್ಟೇ ಇಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕೆ ಅವಶ್ಯಕತೆ ಇರಲ್ಲ. ಆಮೇಲೆ ರಿಕವರಿ ಜಲ್ದಿ ಫಾಸ್ಟ್ ಇರುತ್ತೆ. ಆಮೇಲೆ ಪೋಸ್ಟ್ ಆಪರೇಟಿವ್ ಎಲ್ಲ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಕ್ ಟು ಒರಿಜಿನಲ್ ಆಕ್ಯುಪೇಷನ್. ಸೊ ಎಂಡೋಸ್ಕೋಪ್ ಸ್ವಲ್ಪ ಎಂಡೋಸ್ಕೋಪ್ ಅಂತ ಹೇಳೋದು, ಎಂಡೋಸ್ಕೋಪ್ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಏನಾಗುತ್ತೆ, ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಓಪನ್ ಸರ್ಜರಿಕಿನ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬಾ ಜಾಸ್ತಿ ಇರಲ್ಲ, ಡಬಲ್ ಆ ಥರ ಇರಲ್ಲ. ಅದು ಇನ್ಸ್ಟ್ರೂಮೆಂಟ್ ಏನು ಇರುತ್ತಲ್ಲ ಅದ್ರ ಚಾರ್ಜ್ ಮಾಡ್ತೀವಿ ಅಷ್ಟೇ. ಆ ಇನ್ಸ್ಟ್ರೂಮೆಂಟ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ರೆ ಮತ್ತೆ ತುಂಬಾ ಡಬಲ್ ಆಗಿರೋ ಆ ಥರ ಏನಿರಲ್ಲ.